ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ವ್ಲಾಗ್ಸ್. ಇದು ನನ್ನ ದೀಪಾವಳಿಯ ವ್ಲಾಗ್. ಇಲ್ಲಿ ಚಿಟ್ಟಿ ಮತ್ತು ಅವರ ಅಣ್ಣ ಇಬ್ಬರು ಸೇರಿಕೊಂಡು ಬಾಗಿಲಿಗೆಲ್ಲ ಹೂವು ಹಾಕ್ತಿದ್ದಾರೆ. ಅದೇ ಥರ ನಾನು ಕೂಡ ದೇವ್ರ ಮನೆಯನ್ನೆಲ್ಲ ಹೂವು ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ದೀಪಾವಳಿಗೆ ಗಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೋ, ಯಾಕೆಂದರೆ ದಸರಾಲಿ ಗಾಡಿ ಪೂಜೆ ಮಾಡೋಕ್ಕಾಗಲಿಲ್ಲ. ನಮ್ಮ ತಾತ ತೀರೋಗಿದ್ರು ಅಂತ ಹೇಳ್ಬಿಟ್ಟು, ಸೊ ಪೂಜೆ ಸೂತ್ಕ ಎಲ್ಲ ಆಗುತ್ತಲ್ಲ ಅಂತೇಳಿ ನಾವು ಆಲ್ಮೋಸ್ಟ್ ಊರಲ್ಲೇ ಇದ್ದೋ. ಇಲ್ಲಿ ಏನು ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಈ ದೀಪಾವಳಿಗೆ ಗಾಡಿಗಳೆಲ್ಲ ಪೂಜೆ ಮಾಡಿ, ಹಾಗೆ ಮನೇಲೆಲ್ಲ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ನಮ್ಮ ಮನೆಯವರು ಬೆಳಿಗ್ಗೆ ಗಾಡಿನೆಲ್ಲ ತೊಳೆದುಬಿಟ್ಟು ಎಲ್ಲ ಬಂದಿದ್ದಾರೆ. ಸೊ ಇವಾಗ ಕುಂಬಳಕಾಯಿ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ನಾನು ಚಿಟ್ಟಿ ಪೂಜೆ ಮಾಡ್ತಾ ಇದ್ದೀವಿ. ಅವಳಿಗಂತೂ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲೆಲ್ಲ ಅವಳು ಪೂಜೆ ಮಾಡ್ತಿರೋದೇ ಇರುತ್ತೆ. ಅವಳಿಗೆ ತುಂಬ ಇಷ್ಟ ಪೂಜೆ ಮಾಡೋದು ಅಂದರೆ. ಅಮಾಸೆ ಆಗಿರೋದ್ರಿಂದ ಹಾಗೆ ಬಾಗಿಲಿಗೆಲ್ಲ ಸ್ವಲ್ಪ ನಿಂಬೆಹಣ್ಣೆಲ್ಲ ಕೂದು, ಆಮೇಲೆ ನನ್ನ ಮಕ್ಕಳು ಪಟಾಕಿ ಎಲ್ಲ ಹೊಡಿಬೇಕು ಅಂತ ತಗೋತಾ ಇದ್ರು. ಸೊ ಸಂಜೆ ಹೊಡಿಯೋಣ ಅಂತ ಹೇಳ್ದೋ, ಬಟ್ ಅವರಂತೂ ಪಟಾಕಿ ಹೊಡಿಲೇಬೇಕು ಅಂತ ಇದು ಮಾಡಿಕೊಂಡ್ರು. ಬಟ್ ಸ್ವಲ್ಪ ತೊಗೊಂಡು ನಡೀರಿ ಅಂತ ಹೇಳಿ ನಾವು ಗಾಡಿ ಪೂಜೆ ಮಾಡೋಕ್ಕೆ ಅಂತ ಕೆಳಗಡೆ ಹೋದೋ. ಗಾಡಿಗಳನ್ನೆಲ್ಲ ನೀಟಾಗಿ ಈಚೆ ಇಟ್ಕೊಂಡಾಯಿತು. ಸೊ ಇವಾಗ ಅದಕ್ಕೆಲ್ಲ ಕುಂಕುಮ ಬಟ್ಟು ಎಲ್ಲ ಇಟ್ಕೊಂಡೆ. ಆಮೇಲೆ ಹೂವನೂ ಕೂಡ ಹಾಕಿದು. ಹಾರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ರು ನಮ್ಮ ಮನೆಯವರು. ಬಟ್ ಹಾರದ ರೇಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ಬಿಟ್ಟು, ಸೊ ಕಟ್ಟಿರೋ ಹೂವನ್ನೇ ಸಾಕು ಅಂತ ಹೇಳಿಬಿಟ್ಟು ತೊಗೊಂಬಂದರು. ಸೊ ನನ್ನ ಮಕ್ಳದ್ದು ಸೈಕಲ್ಲು, ಗಾಡಿ, ನಮ್ಮ ಮನೇಲಿರೋ ವೆಹಿಕಲ್ಸ್ನೆಲ್ಲ ಇಟ್ಬಿಟ್ಟು ಒಬ್ಬೊಬ್ಬರಾಗಿ ಪೂಜೆ ಮಾಡಿಕೊಂಡು, ಗಾಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ನಮಗೆ ಆ ಗಂಧದ ಕಡ್ಡಿ ಹಚ್ಚೋಕೆ ಮಿನಿಮಮ್ ಒಂದು 5 to 6 minutes ಆಯಿತು. ಅದಾದಮೇಲೆ ಕರ್ಪೂರ ಮಂಗಳಾರತಿ ಎಲ್ಲ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸಿಕ್ಕಾಪಟ್ಟೆ ಗಾಳಿ ಎಲ್ಲಿ ಈ ಕಡೆಯಿಂದ ಹಚ್ಚುತ್ತಾ ಇದ್ರೆ ಆ ಕಡೆಯಿಂದ ಹೋಗೇ ಬಿಡ್ತಿತ್ತು. ಅದೊಂದಾಯಿತು. ಆಮೇಲೆ ಪೂಜೆ ಮಾಡ್ತಿದ್ದಂಗೆ ಮಳೆ ಬೇರೆ ಶುರು ಆಯಿತು. ನಾವು ಏನಪ್ಪ ಇದು, ನಾವು ಪೂಜೆ ಮಾಡಬೇಕಾದ್ರೆ ಹೆಂಗಾಗುತ್ತೆ ಅಂತ ಸ್ವಲ್ಪ ಲೈಟಾಗಿ ನೋವು ಒಂಥರ ಆಗ್ತಿತ್ತು. ಬಟ್ ಫೈನಲಿ ಆಗೋ ಹೀಗೋ ಮಾಡಿ ಪೂಜೆನೆಲ್ಲ ಮಾಡಿ ಮುಗಿಸಿ ಕುಂಬಳಕಾಯಿನೂ ಒಡೆದ್ಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅಕ್ಕಪಕ್ಕದ ಮನೆಯವ್ರಿಗೆ ಹಾಗೆ ಸ್ವೀಟ್ ಕೊಟ್ಟು, ಮತ್ತು ನಮ್ಮ ಮನೆಯವರು ಕಾರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅದರಲ್ಲೇ ನನ್ನನ್ನು ಡ್ರೈವ್ ಮಾಡೋಕ್ಕೆ ಹೇಳ್ತಾಯಿದ್ರು. ಏನೊಂದು 3-4 ಟೈಮ್ಸ್ ನನಗೆ ಕರ್ಕೊಂಡೋಗಿ ಟ್ರೈನ್ ಅಪ್ ಮಾಡಿದ್ದಾರೆ. ಪರವಾಗಿಲ್ಲ, ಸರಿ ಹೋಗೋಣ, ನಾನೇ ಗಾಡಿ ಎತ್ತೋಣ ಅಂತ ಹೇಳಿ ಕೂತ್ಕೊಂಡೆ. ಸ್ವಲ್ಪ ಕೂತ್ಕೊಂಡ್ಮೇಲೆ ಭಯ ಆಗ್ತಿತ್ತು, ಹೇಗೆ ಓಡಿಸ್ತೀನೋ ಏನೋ ಅಂತ. ಬಟ್ ಆದರೆ ನಮ್ಮ ಮನೆಯವರು ತುಂಬ ಜಾಣ ಇದರಲ್ಲೆಲ್ಲ. ನನಗೆ ಬರೀ ಬ್ರೇಕು ಹಾಗೆ ಎಕ್ಸ್ಲೇಟ್ರ್ ಮೇಲೆ ಮಾತ್ರ ಕಾಲಿಟ್ಕೊಳ್ಳೋಕೆ ಹೇಳಿದ್ರು. ಆಲ್ಮೋಸ್ಟ್ ಸ್ಟೇರಿಂಗ್ ಎಲ್ಲ ಅವ್ರ ಕಂಟ್ರೋಲಲ್ಲೇ ಇತ್ತು. ನಾನು ನನ್ನನ್ನು ಕೂರಿಸ್ಬಿಟ್ಟು ಇವರೇ ಎಲ್ಲ ಮಾಡ್ತಿದ್ದಾರಲ್ಲ ಅಂತ ಫೀಲ್ ಆಗ್ತಿತ್ತು.
ಬಟ್ ಓಕೆ, ನನ್ನ ಕೈಲಿ ಸ್ಟೇರಿಂಗ್ ಕೊಟ್ಟರೆ ಅಷ್ಟೇ. ಆಮೇಲೆ ನನ್ನ ತಂಗಿ, ನನ್ನ ಮಕ್ಕಳೆಲ್ಲ ಅದನ್ನೇ ಭಯ ಪಡ್ಕೊಂಡು ಹಿಂದೆ ಕೂತಿದ್ರು, ಪರವಾಗಿಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡು ಜಸ್ಟ್ ಒಂದು ರೌಂಡ್ ಅಲ್ಲೇ ಇದು ಮಾಡ್ಕೊಂಡು ಬಂದು ಅಷ್ಟೇ. ಅದಾದಮೇಲೆ ಮನೆಗೆ ಬಂದು ನಾವು ಸ್ವೀಟ್ ತೊಗೊಂಡು ನಮ್ಮ ಮಕ್ಕಳು ಫೇವ್ರೇಟ್ ಆ್ಯಕ್ಚುಲಿ, ನನಗಿಂತ ನನ್ನ ಮಕ್ಳಿಗೆ ಲಡ್ಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರಿಗೋಸ್ಕರನೇ ಲಡ್ಡು ತೊಗೊಂಬಂದಿದ್ರು. ಅದಾದಮೇಲೆ ಮಕ್ಕಳು ಸ್ವಲ್ಪ ಪಟಾಕಿ ಎಲ್ಲ ಹೊಡಿತೀನಿ ಅಂತ ಹೇಳ್ಬಿಟ್ಟು ಪಟಾಕಿ ಹೊಡ್ಕೊಂಡು ಕೂತಿದ್ರು. ಸೊ ಇದೆಲ್ಲ ಆದಮೇಲೆ ಸಂಜೆ ಮನೇಲಿ ಪೂಜೆ ಮಾಡ್ತಾಯಿದ್ದೋ. ಆ್ಯಕ್ಚುಲಿ ಕಾರ್ತಿಕ ಮಾಸದಲ್ಲಿ ನಾವು ದಿನ ದೀಪ ಹಚ್ತೀವಿ ಹೊಸ್ಲ ಹತ್ರ, ಹೊರ್ಗಡೆ, ಹಾಗೆ ತುಳಸಿ ಹತ್ರ. ಈ ತಿಂಗಳು ಪೂರ್ತಿ ಅದೇ ಮಾಡ್ಕೊಂಬರೋದು ನಾವು. ಬಾಗ್ಲ ಹತ್ರ 2, ಹಾಗೆ ತುಳಸಿ ಹತ್ರ ಒಂದು ಪೂಜೆ ಇಟ್ಕೊಂಡು ಬರ್ತೀವಿ. ದಿನ ಸಂಜೆ ದೀಪ ಹಚ್ಚೋದು ಈ ಕಾರ್ತಿಕ ಮಾಸದಲ್ಲಿ ನಮ್ಮದು ಕಂಪಲ್ಸರಿ. ಸೊ ಮನೆ ಹತ್ರ ಎಲ್ಲ ದೀಪದಿಂದ ಅಲಂಕಾರ ಮಾಡೋಣ ಅಂತ ಹೋದ್ವಿ. ಬಟ್ ಸಿಕ್ಕಾಬಟ್ಟೆ ಗಾಳಿ, ಹೇಗೋ ಮಾಡಿ ಇಟ್ಟು. ಸೊ ಅದಾದಮೇಲೆ ರಾತ್ರಿ ಪಟಾಕಿ ಓಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪಟಾಕಿ ಬಾಕ್ಸ್ ಎಲ್ಲ ತೊಗೊಂಡು ರೆಡಿಯಾಗಿ ಕೆಳಗಡೆ ಹೋಗಿ ಹೊಡ್ದು. ನಮ್ಮ ಚಿಟ್ಟಿಯಂತೂ ಸಿಕ್ಕಾಬಟ್ಟೆ ಹೆದ್ರುಕೋತಾ ಇದ್ಲು ಪಟಾಕಿ ಹೊಡೆಯೋಕ್ಕೆ. ಬಟ್ ಅವಳನ್ನ ನಾವೇ ಕರ್ಕೊಂಡೋಗಿ ಫ್ಲವರ್ ಪಾಟ್ ಅದು ಇದು ಎಲ್ಲ ಕೊಟ್ಟು ಇದು ಮಾಡ್ದೋ. ಬಟ್ ಅವಳಂತೂ ಎದ್ರುಕೊಂಡು ಭಯ ಪಡ್ತಾಯಿದ್ಲು. ಅಂದರೆ ಅವಳು ಮುಟ್ಟೋದಾದರೆ ಅವಳಿಗೆ ಭಯ ಅಷ್ಟೇ, ಬಟ್ ಕೈಯಲ್ಲಿ ಇಟ್ಕೊಳ್ಳೋದಾದ್ರೆ ಎಲ್ಲ ಎದುರ್ಕೋತಿದ್ಲು. ಅದು ಹಾಗೆ ದೂರದಿಂದ ನೋಡೋದಾದರೆ ಮಾತ್ರ ಎಂಜಾಯ್ ಮಾಡ್ತಾಯಿದ್ಲು ಅವಳು. ಇದಾಗಿತ್ತು ನನ್ನ ದೀಪಾವಳಿಯ ವ್ಲಾಗ್. ಹೀಗೆ ವಿಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.